ಇಲ್ಲಿಯವರೆಗೆ ವಿರಾಟ್ ಪ್ರತಿ ಕ್ಷಣವೂ ಅವಳಿಗೆ ತನ್ನ ಪ್ರೀತಿಯನ್ನು ಅನುಭವಿಸುತ್ತಿದ್ದನು ಮತ್ತು ಕಾವ್ಯ ಆ ಪ್ರೀತಿಯಲ್ಲಿ ಮುಳುಗುತ್ತಿದ್ದಳು. ನಿಧಾನವಾಗಿ ಇಬ್ಬರ ಬಟ್ಟೆಗಳು ಇಬ್ಬರ ದೇಹಗಳಿಂದ ಬೇರೆಯಾಗುತ್ತವೆ ಮತ್ತು ಅವರು ಒಬ್ಬರನ್ನೊಬ್ಬರು ಬಿಗಿಯಾಗಿ ಹಿಡಿದುಕೊಂಡು ಹಾಸಿಗೆಯ ಮೇಲೆ ಒಂದು ಹೊದಿಕೆಯಲ್ಲಿರುತ್ತಾರೆ. ಕಿಟಕಿಯಿಂದ ಬರುತ್ತಿದ್ದ ಚಂದ್ರನ ಬೆಳಕು ಕಾವ್ಯಳ ಮುಖದ ಮೇಲೆ ಬೀಳುತ್ತಿತ್ತು. ಅದರಲ್ಲಿ ಅವಳು ಇನ್ನಷ್ಟು ಸುಂದರವಾಗಿ ಕಾಣುತ್ತಿದ್ದಳು. ಅವಳ ಮುಖದಲ್ಲಿ ಶಾಂತಿಯ ಭಾವವಿತ್ತು. ತನ್ನ ಪ್ರೀತಿಯನ್ನು ಪಡೆದುಕೊಂಡ ಮತ್ತು ಎಲ್ಲ ರೀತಿಯಿಂದಲೂ ತನ್ನ ಪ್ರೀತಿಯವನಾದ ಭಾವ. ಇಬ್ಬರು ಎಷ್ಟು ಹತ್ತಿರ ಹೋಗುತ್ತಿದ್ದರೋ ಅಷ್ಟೇ ಒಬ್ಬರನ್ನೊಬ್ಬರು ಆಳವಾಗಿ ಪ್ರೀತಿಸುತ್ತಿದ್ದರು. ಮುಂದುವರಿದ ಭಾಗ. ವಿರಾಟ್ ಮತ್ತು ಕಾವ್ಯ ಒಬ್ಬರಿಗೊಬ್ಬರು ಹತ್ತಿರ ಹೋಗುತ್ತಿದ್ದಂತೆ ಅವರಿಬ್ಬರು ಒಬ್ಬರನ್ನೊಬ್ಬರು ಆಳವಾಗಿ ಪ್ರೀತಿಸುತ್ತಿದ್ದರು. ವಿರಾಟ್ನ ತುಟಿಗಳು ಅವಳ ಕುತ್ತಿಗೆಯನ್ನು ಸವರಿಕೊಳ್ಳುತ್ತಿದ್ದವು ಮತ್ತು ಅವನ ಮುಖವು ಕಾವ್ಯಳ ದಟ್ಟವಾದ ಕೂದಲಿನಲ್ಲಿ ಅಡಗಿತ್ತು. ಕಾವ್ಯಳ ಎರಡು ಕೈಗಳು ವಿರಾಟ್ನ ಬೆನ್ನನ್ನು ಬಿಗಿಯಾಗಿ ಹಿಡಿದಿದ್ದವು. ಇಬ್ಬರು ತಮ್ಮ ಪ್ರೀತಿಯನ್ನು ಪಡೆದುಕೊಂಡಿದ್ದರು. ಒಬ್ಬರಿಗೊಬ್ಬರು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದರು. ಒಬ್ಬರಲ್ಲೊಬ್ಬರು ಕಳೆದು ಹೋಗಿದ್ದ ಅವರು ಯಾವಾಗ ನಿದ್ರೆಗೆ ಜಾರಿದರು ಎಂದು ಅವರಿಬ್ಬರಿಗೂ ತಿಳಿಯಲಿಲ್ಲ. ಮಾರನೆಯ ಬೆಳಿಗ್ಗೆ ರಾಘವನ ಕಣ್ಣು ತೆರೆಯುತ್ತದೆ. ಅವನು ಎದ್ದು ಕುಳಿತಾಗ ನೋಡುತ್ತಾನೆ. ವರ್ಷ ಹಾಸಿಗೆ ಮೇಲೆ ಇರಲಿಲ್ಲ. ಆದರೆ ಆಗಿನ್ನೂ ಹೆಚ್ಚು ಸಮಯವಾಗಿರಲಿಲ್ಲ. ವರ್ಷರವರೇ, ನೀವು ಒಳಗೆ ಇದ್ದೀರಾ? ಅವನು ಬಾತ್ರೂಮ್ನ ಹೊರಗಿನಿಂದ ಕೇಳುತ್ತಾನೆ. ಆದರೆ ಒಳಗಿನಿಂದ ಯಾವುದೇ ಪ್ರತಿಕ್ರಿಯೆ ಬರುವುದಿಲ್ಲ. ರಾಘವ್ ಕೋಣೆಯಿಂದ ಹೊರಗೆ ಹೋಗುತ್ತಾನೆ. ಹೊರಗೂ ವರ್ಷ ಇರಲಿಲ್ಲ. ಅವನು ಅಡುಗೆ ಮನೆಯಲ್ಲಿ ನೋಡುತ್ತಾನೆ. ಸುರೇಖಾರವರ ಕೋಣೆಯಲ್ಲಿಯೂ ನೋಡುತ್ತಾನೆ. ಆದರೆ ವರ್ಷ ಎಲ್ಲಿಯೂ ಕಾಣಲಿಲ್ಲ. ಅರೆ, ವರ್ಷರವರು ಎಲ್ಲಿ ಹೋದರು? ಎಲ್ಲಿಗಾದರೂ ಹೊರಗೆ ಹೋಗಿದ್ದಾರೆಯೇ? ಅವನು ಹೀಗೆ ಹೇಳುತ್ತಿದ್ದಂತೆಯೇ ಅವನ ದೃಷ್ಟಿ ತೆರೆದಿದ್ದ ಮುಖ್ಯ ದ್ವಾರದ ಮೇಲೆ ಬೀಳುತ್ತದೆ. ವರ್ಷ ಹೊರಗೆ ಹೋಗಿದ್ದಾಳೆಂದು ಅವನು ಅರ್ಥ ಮಾಡಿಕೊಳ್ಳುತ್ತಾನೆ. ಅವನು ಸಹ ಹೊರಗೆ ಹೋಗುತ್ತಾನೆ. ಆಗ ಎದುರಿನ ಉದ್ಯಾನವನದಲ್ಲಿ ವರ್ಷ ಒಂದು ಬೆಂಚಿನ ಮೇಲೆ ಕುಳಿತಿರುವುದು ಅವನಿಗೆ ಕಾಣಿಸುತ್ತದೆ. ಸ್ವಲ್ಪ ತಣ್ಣಗಿತ್ತು. ಹಾಗಾಗಿ ಅವಳು ಗುಲಾಬಿ ಬಣ್ಣದ ಶಾಲು ಹೊದ್ದುಕೊಂಡಿದ್ದಳು. ಅದರಲ್ಲಿ ಅವಳ ಬಿಳಿ ಮೈಬಣ್ಣ ಮತ್ತಷ್ಟು ಹೊಳೆಯುತ್ತಿತ್ತು. ಗಾಳಿಗೆ ಅವಳ ಬಿಚ್ಚಿದ ಕೂದಲು ಹಾರಾಡುತ್ತಿತ್ತು. ಕಣ್ಣು ಮುಚ್ಚಿಕೊಂಡು ಅವಳು ಶಾಂತವಾಗಿ ಆ ತಂಪಾದ ಗಾಳಿಯನ್ನು ಅನುಭವಿಸುತ್ತಿದ್ದಳು. ರಾಘವ್ಗೆ ಅವಳನ್ನು ಬಿಗಿಯಾಗಿ ತಬ್ಬಿಕೊಂಡು ಅವಳನ್ನು ಅವನು ಎಷ್ಟು ಪ್ರೀತಿಸುತ್ತಾನೆಂದು ಹೇಳಬೇಕೆನಿಸಿತು. ಆದರೆ ಅದಕ್ಕೆ ಇದು ಸರಿಯಾದ ಸಮಯವಾಗಿರಲಿಲ್ಲ. ಅವನ ಹೆಜ್ಜೆಗಳು ಸಹ ವರ್ಷ ಕಡೆಗೆ ಸಾಗುತ್ತವೆ. ಇನ್ನೊಂದು ಕಡೆ ಸೂರ್ಯವಂಶಿ ಮನೆಯಲ್ಲಿ ವಿರಾಟ್ಗೆ ಎಚ್ಚರವಾಗುತ್ತದೆ. ಅವನು ತನ್ನ ಮಂಪರಿನ ಕಣ್ಣುಗಳನ್ನು ತೆರೆದಾಗ ಕಾವ್ಯ ತನ್ನ ಬಹಳ ಹತ್ತಿರದಲ್ಲಿರುವುದನ್ನು ಕಾಣುತ್ತಾನೆ. ಅವಳು ಅವನನ್ನೇ ಪ್ರೀತಿಯಿಂದ ನೋಡುತ್ತಿದ್ದಳು. ವಿರಾಟ್ ಕೂಡ ಅವಳ ಪ್ರೀತಿಯ ಕಣ್ಣುಗಳಲ್ಲಿ ನೋಡುತ್ತಾನೆ. ಇಬ್ಬರ ಕಣ್ಣುಗಳು ಸಂಧಿಸುತ್ತವೆ. ಇಬ್ಬರಿಗೂ ಹಿಂದಿನ ರಾತ್ರಿಯ ಪ್ರೀತಿಯ ಕ್ಷಣಗಳು ನೆನಪಾಗುತ್ತವೆ ಮತ್ತು ಇಬ್ಬರೂ ನಗುತ್ತಾರೆ. ವಿರಾಟ್ಗೆ ತಮಾಷೆಯ ಆಲೋಚನೆ ಬರುತ್ತದೆ. ಅವನು ತಟ್ಟನೆ ಅವಳ ಸೊಂಟವನ್ನು ಹಿಡಿದು ತನ್ನ ಮೇಲೆ ಎಳೆದುಕೊಳ್ಳುತ್ತಾ, ನಿನಗೆ ಬೇರೆ ಕೆಲಸ ಏನೂ ಇಲ್ವಾ? ಯಾವಾಗ ನೋಡಿದ್ರೂ ನನ್ನನ್ನೇ ನೋಡುತ್ತಿರುತ್ತೀಯ. ನಾಚಿಕೆ ಗೀಚಿಕೆ ಏನಾದರೂ ಇದೆಯೋ ಇಲ್ಲವೋ? ಒಳ್ಳೆಯ ಹುಡುಗರ ಬದುಕು ಕಷ್ಟ ಆಗುವಾಗಿದೆ ಎನ್ನುತ್ತಾನೆ. ಅವನ ಮಾತುಗಳಿಗೆ ಕಾವ್ಯ ಬಾಯಿ ತೆರೆದು ನೋಡುತ್ತಾಳೆ. ಆದರೆ ಮರುಕ್ಷಣವೇ, ಏನಂದೆ ನೀನು? ನಾನು ನಿನ್ನನ್ನು ನೋಡುತ್ತಿರುತ್ತೇನಾ? ಹೌದು, ನೋಡ್ತೀನಿ ಮತ್ತು ಯಾವಾಗಲೂ ನೋಡ್ತಾನೆ ಇರುತ್ತೇನೆ. 1 ಸಲ ಅಲ್ಲ, 100 ಸಲ ನೋಡ್ತೇನೆ. ನನ್ನ ಗಂಡನನ್ನು ನೋಡುತ್ತೇನೆ, ಬೇರೆಯವರನ್ನಲ್ಲ. ಅರ್ಥ ಆಯ್ತಾ ಮಿಸ್ಟರ್ ಸೂರ್ಯವಂಶಿ ಎನ್ನುತ್ತಾಳೆ. ವಿರಾಟ್ಗೆ ತುಂಬ ನಗು ಬರುತ್ತಿತ್ತು. ಅವನು ಏನನ್ನಾದರೂ ಹೇಳಲು ತನ್ನ ತುಟಿಗಳನ್ನು ಚಲಿಸುತ್ತಾನೆ. ಆದರೆ ಅಷ್ಟರಲ್ಲೇ ಕಾವ್ಯ ಅವನ ತುಟಿಗಳ ಮೇಲೆ ಬೆರಳಿಟ್ಟು, ಈಗ ಸುಮ್ಮನೆ ಕೂತ್ಕೋ ಮತ್ತು ನನ್ನನ್ನು ನೋಡೋಕೆ ಬಿಡು ಎನ್ನುತ್ತಾಳೆ. ವಿರಾಟ್ ತುಂಟತನದ ಧ್ವನಿಯಲ್ಲಿ, ಹಾಗಾದರೆ ರಾತ್ರಿ ಯಾಕೆ ನೋಡಲಿಲ್ಲ ಎಂದು ಅವಳ ಬೆನ್ನಿನ ಮೇಲೆ ಬೆರಳುಗಳನ್ನು ತಿರುಗಿಸುತ್ತಾ ಕೇಳುತ್ತಾನೆ. ಇದನ್ನು ಕೇಳಿದ ತಕ್ಷಣ ಕಾವ್ಯ ನಾಚಿಕೆಯಿಂದ ಕೆಂಪಾಗುತ್ತಾಳೆ. ನೀವು ಸ್ವಲ್ಪ ಜಾಸ್ತಿ ನಾಚಿಕೆ ಇಲ್ಲದವರು ಮತ್ತು ಕೆಟ್ಟ ನಡತೆಯವರಾಗಿರುತ್ತಿಲ್ಲವೇ ಎಂದು ತನ್ನ ಮುಜುಗರವನ್ನು ಮರೆಮಾಚುತ್ತಾ ಹೇಳುತ್ತಾಳೆ. ವಿರಾಟ್ ತಟ್ಟನೆ ಅವಳ ಸೊಂಟವನ್ನು ಹಿಡಿದು ತಿರುಗುತ್ತಾನೆ ಮತ್ತು ಅವಳ ಮೇಲೆ ಬರುತ್ತಾ, ಹಾಗಾದರೆ ನನ್ನನ್ನು ಅಸಭ್ಯ ಮತ್ತು ನಾಚಿಕೆ ಇಲ್ಲದವನನ್ನಾಗಿ ಮಾಡಿದ್ದು ಯಾರು ಮೇಡಮ್ ಎಂದು ತನ್ನ ತುಟಿಗಳನ್ನು ಅವಳ ತುಟಿಗಳ ಹತ್ತಿರಕ್ಕೆ ಕೊಂಡೊಯ್ಯುತ್ತಾ ಕೇಳುತ್ತಾನೆ. ಕಾವ್ಯಳ ಹೃದಯ ಬಡಿತ ಹೆಚ್ಚಾಗುತ್ತದೆ ಮತ್ತು ಕೆನ್ನೆಗಳು ಗುಲಾಬಿ ಬಣ್ಣಕ್ಕೆ ತಿರುಗುತ್ತವೆ. ಅವಳು ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಳ್ಳುತ್ತಾಳೆ. ವಿರಾಟ್ ಅವಳ ಕೂದಲನ್ನು ತನ್ನ ಕೈಯಿಂದ ಬಿಗಿಯಾಗಿ ಹಿಡಿದು, ಈಗ ನನ್ನ ಅಸಂಬದ್ಧತೆಯನ್ನು ಅನುಭವಿಸು ಎಂದು ಹೇಳುತ್ತಾ ಅವಳ ತುಟಿಗಳನ್ನು ತನ್ನ ತುಟಿಗಳಲ್ಲಿ ಸಂಪೂರ್ಣವಾಗಿ ಒತ್ತುತ್ತಾನೆ. ಕಾವ್ಯಳ ಉಸಿರಾಟ ಏರುಪೇರಾಗುತ್ತದೆ ಮತ್ತು ಅವಳು ಅವನನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತಾಳೆ. ಇನ್ನೊಂದು ಕಡೆ ರಾಘವನ ಹೆಜ್ಜೆಗಳು ವರ್ಷ ಕಡೆಗೆ ಸಾಗುತ್ತವೆ. ಅವನು ನಿಧಾನವಾಗಿ ಅವಳ ಬಳಿ ಹೋಗಿ ಕುಳಿತುಕೊಳ್ಳುತ್ತಾನೆ. ವರ್ಷಾಗಿ ಅವನು ಬಂದಿದ್ದು ತಿಳಿದಿರುವುದಿಲ್ಲ. ಅವಳು ಹಾಗೆಯೇ ಕಣ್ಣು ಮುಚ್ಚಿಕೊಂಡು ಕುಳಿತಿರುತ್ತಾಳೆ. ರಾಘವ್ ಅವಳ ಬಳಿ ಕುಳಿತು ಅವಳನ್ನು ನೋಡುತ್ತಾ ಇರುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ವರ್ಷ ಕಣ್ಣು ತೆರೆಯುತ್ತಾಳೆ. ತನ್ನ ಬಳಿ ರಾಘವನನ್ನು ನೋಡಿ ಅವಳು ಆಶ್ಚರ್ಯಪಡುತ್ತಾಳೆ. ನೀವು ಯಾವಾಗ ಬಂದಿರಿ ಎಂದು ತನ್ನ ಬಿಚ್ಚಿದ ಕೂದಲನ್ನು ಕಿವಿಯ ಹಿಂದೆ ಸರಿಸುತ್ತಾ ಹೇಳುತ್ತಾಳೆ. ನೀವು ಗಾಢವಾದ ಚಿಂತನೆಯಲ್ಲಿ ಮುಳುಗಿದ್ದಾಗ. ಏನಾಯ್ತು? ನೀವು ಇಲ್ಲಿ
ಆರೋಗ್ಯ ಸರಿಯಿಲ್ಲವೇ ನಿಮ್ಮದು ಎಂದು ಅವಳ ಹಣೆಯನ್ನು ಪರೀಕ್ಷಿಸುತ್ತಾ ಹೇಳುತ್ತಾನೆ. ಮತ್ತು ಹಾಗೆ ಮಾಡುವಾಗ ಅವನು ಅವಳಿಗೆ ಸ್ವಲ್ಪ ಹತ್ತಿರ ಹೋಗುತ್ತಾನೆ. ವರ್ಷ ಆಶ್ಚರ್ಯದಿಂದ ಅವನ ಕಡೆ ನೋಡುತ್ತಾಳೆ. ಜ್ವರವೇನಿಲ್ಲ ಎಂದು ಹೇಳುತ್ತಾ ಅವನು ಅವಳಿಂದ ಹಿಂದೆ ಸರಿಯುತ್ತಾನೆ. ವರ್ಷಗಳ ಕಣ್ಣುಗಳಲ್ಲಿನ ಆಶ್ಚರ್ಯವನ್ನು ಅವನು ನೋಡಿದ್ದನು. ಆದರೆ ಏನೂ ಆಗಿಲ್ಲದಂತೆ ತೋರಿಸಿಕೊಳ್ಳುತ್ತಾನೆ. ಅದು ಬರೀ ಬೇಸರವಾಗುತ್ತಿತ್ತು ಮತ್ತು ಆತಂಕ ಕೂಡ. ಇದ್ದಕ್ಕಿದ್ದಂತೆ ತುಂಬ ಬಿಸಿಲು ಅನಿಸಿದ್ದಕ್ಕೆ ನಾನು ಇಲ್ಲಿಗೆ ಬಂದೆ ಎಂದು ವರ್ಷ ಹೇಳುತ್ತಾಳೆ. ರಾಘವ್ ಏನೋ ಯೋಚಿಸುತ್ತಾ ಇದು ತಪ್ಪಾದ ಔಷಧಿಗಳ ಅಡ್ಡ ಪರಿಣಾಮಗಳಾಗಿರಬಹುದು ಎಂದು ಅವನು ಅರ್ಥ ಮಾಡಿಕೊಳ್ಳುತ್ತಾನೆ. ಇದು ಚಿಂತೆಯ ವಿಷಯವಾಗಿತ್ತು. ಆದರೆ ಅವನು ವರ್ಷಾಗೆ ಹೇಳಿ ಅವಳನ್ನು ತೊಂದರೆಗೊಳಿಸಲು ಬಯಸುವುದಿಲ್ಲ. ಕೆಲವೊಮ್ಮೆ ಹಾಗಾಗುತ್ತೆ. ಈಗ ಹೇಗೆ ಅನ್ನಿಸುತ್ತಿದೆ ನಿಮಗೆ ಎಂದು ಕೇಳುತ್ತಾನೆ. ಈಗ ಪರವಾಗಿಲ್ಲ, ಒಳಗೆ ಹೋಗೋಣವೇ? ವರ್ಷ ಅಲ್ಲಿಂದ ಎದ್ದೇಳುತ್ತಾ ಹೇಳುತ್ತಾಳೆ. ರಾಘವ್, ನೀವು ಹೋಗಿ, ನಾನು ಈಗಲೇ ಬರುತ್ತೇನೆ ಎಂದು ಹೇಳುತ್ತಾನೆ. ವರ್ಷ ಒಳಗೆ ಹೋಗುತ್ತಾಳೆ. ಈಗ ಸಂಪೂರ್ಣವಾಗಿ ಬೆಳಗಾಗಿತ್ತು. ವಿರಾಟ್ ಕಾವ್ಯಳನ್ನು ಬಿಡುತ್ತಲೇ ಇರಲಿಲ್ಲ. ಮನೆಯವರೆಲ್ಲರೂ ಎದ್ದಿದ್ದರು. ಕಾವ್ಯ ಅವನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾ, ವಿರಾಟ್, ಈಗಲಾದರೂ ಬಿಡಿ, ಎಲ್ಲರೂ ಎದ್ದಿದ್ದಾರೆ, ಅವರು ಏನು ಅಂದುಕೊಳ್ಳುತ್ತಾರೆ ಎನ್ನುತ್ತಾಳೆ. ಆದರೆ ವಿರಾಟ್ ಇಂದು ಅವಳನ್ನು ತೊಂದರೆಪಡಿಸಬೇಕೆಂದು ನಿರ್ಧರಿಸಿದ್ದನು. ಬಿಡುವುದಿಲ್ಲ ಎಂದು ಹೇಳಿ ಅವಳನ್ನು ಮತ್ತಷ್ಟು ಬಿಗಿಯಾಗಿ ಹಿಡಿದುಕೊಳ್ಳುತ್ತಾನೆ. ಕಾವ್ಯ ಕಣ್ಣು ಕೆರಳಿಸಿ ಅವನ ಕಡೆ ನೋಡುತ್ತಾ, ಈಗ ನೀನು ನನ್ನನ್ನು ಬಿಡದಿದ್ದರೆ ನಾನು... ವಿರಾಟ್ ಮಧ್ಯದಲ್ಲೇ ಗೊತ್ತು, ತಾತನಿಗೆ ಹೇಳುತ್ತೀಯ ಅಷ್ಟೇ ತಾನೇ, ದೊಡ್ಡ ತಾತನ ಚಮಚ ಎಂದು ಹೇಳುತ್ತಿದ್ದಂತೆಯೇ ಕಾವ್ಯ ಜೋರಾಗಿ ಅವನ ಕೆನ್ನಿಗೆ ಕಚ್ಚುತ್ತಾಳೆ. ವಿರಾಟ್ ಇದಕ್ಕೆ ಸಿದ್ಧನಿರಲಿಲ್ಲ. ಅವನು ತಟ್ಟನೆ ಕಿರುಚುತ್ತಾನೆ. ಆದರೆ ಕಾವ್ಯ ಅವನ ಬಾಯಿಗೆ ಕೈಯಿಟ್ಟು ಅವನ ಧ್ವನಿ ಹೊರಗೆ ಕೇಳಿಸದಂತೆ ಮಾಡುತ್ತಾಳೆ. ವಿರಾಟ್ ಅವಳಿಗೆ ಕಣ್ಣು ಕೆರಳಿಸಿ ತೋರಿಸುತ್ತಾನೆ. ಆದರೆ ಕಾವ್ಯ ಕೇಳುವಳಾಗಿರಲಿಲ್ಲ. ಅವಳು ಅವನ ಕಡೆ ನೋಡಿ ಒಂದು ಕಣ್ಣು ಮಿಟುಕಿಸುತ್ತಾ, ಇನ್ನು ರೊಮ್ಯಾನ್ಸ್ ಮಾಡಬೇಕಾ ಮಿಸ್ಟರ್ ಸೂರ್ಯವಂಶಿ ಎನ್ನುತ್ತಾಳೆ. ಅಯ್ಯೋ ಬೇಡ ನನ್ನ ತಾಯಿ, ನಾನು ನಿನ್ನ ಜೊತೆ ರೊಮ್ಯಾನ್ಸ್ ಮಾಡಿದ್ದು ತಪ್ಪಾಯಿತು. ನನ್ನ ಕೆನ್ನೆ, ಹಿಂದಿನ ಜನ್ಮದಲ್ಲಿ ನೀನು ರಾಕ್ಷಸಿಯಾಗಿದ್ದೀಯಾ ಏನು? ಇಷ್ಟು ಜೋರಾಗಿ ಯಾರೋ ಕಚ್ಚುತ್ತಾರೆ? ವಿರಾಟ್ ತನ್ನ ಕೆನ್ನೆಯನ್ನು ಉಜ್ಜಿಕೊಳ್ಳುತ್ತಾ ಹೇಳುತ್ತಾನೆ. ಅವನ ಸ್ಥಿತಿಗೆ ಕಾವ್ಯಗೆ ತುಂಬ ನಗು ಬರುತ್ತಿತ್ತು. ಅವಳು ತನ್ನ ಗೌನ್ ಹಾಕಿಕೊಂಡು ಎದ್ದು ಬಾತ್ರೂಮ್ಗೆ ಹೋಗುತ್ತಾ, ಹಾಗಾದರೆ ಮೊದಲು ಒಪ್ಪಿಕೊಳ್ಳಬೇಕಿತ್ತು. ಎಷ್ಟೋ ಹೊತ್ತಿನಿಂದ ಬಿಡಿ ಬಿಡಿ ಅಂತ ಹೇಳ್ತಿದ್ದೆ. ಸರಿ, ಈಗ ನಾಟಕ ನಿಲ್ಲಿಸು, ಅಷ್ಟೇನು ನೋವಾಗಿಲ್ಲ ನಿಮಗೆ, ನಾಟಕ ಕಂಪನಿಯವನು ಎಂದು ಹೇಳುತ್ತಾ ಬಾತ್ರೂಮ್ ಬಾಗಿಲು ಮುಚ್ಚಲು ಹೋಗುತ್ತಾಳೆ. ಆದರೆ ಅವಳು ಬಾಗಿಲು ಮುಚ್ಚುವ ಮುನ್ನವೇ ವಿರಾಟ್ ತನ್ನ ಕೈಯಿಂದ ಬಾಗಿಲು ಹಿಡಿದುಕೊಂಡು, ನನಗೂ ಸ್ನಾನ ಮಾಡಬೇಕು ಎನ್ನುತ್ತಾನೆ. ಕಾವ್ಯಗೆ ಅವನ ಎಲ್ಲ ಕುತಂತ್ರಗಳು ಅರ್ಥವಾಗಿದ್ದವು. ಆದರೂ ಅವಳು ಏನೂ ತಿಳಿಯದವಳಂತೆ ನಟಿಸುತ್ತಾ, ಹಾಗಾದರೆ ನನ್ನ ಜೊತೆ ಸ್ನಾನ ಮಾಡುತ್ತೀರಾ ಎನ್ನುತ್ತಾಳೆ. ವಿರಾಟ್ ಅವಳಿಗೆ ಇನ್ನಷ್ಟು ಹತ್ತಿರವಾಗುತ್ತಾ, ನನ್ನ ಉದ್ದೇಶ ಇದೆ ಮೇಡಮ್ ಎನ್ನುತ್ತಾನೆ. ಇದನ್ನು ಕೇಳಿದ ತಕ್ಷಣ ಕಾವ್ಯಳ ಕಣ್ಣುಗಳು ದೊಡ್ಡದಾಗುತ್ತವೆ. ಅವಳು ಬಾಗಿಲು ಮುಚ್ಚುತ್ತಾ, ಇಲ್ಲ ಎನ್ನುತ್ತಾಳೆ. ಆದರೆ ವಿರಾಟ್ ಕೂಡ ತಟ್ಟನೆ ಬಾಗಿಲು ಹಿಡಿದುಕೊಂಡು ಹೌದು ಎಂದು ಹೇಳುತ್ತಾ ತನ್ನ ಪೂರ್ತಿ ಶಕ್ತಿ ಹಾಕಿ ಬಾಗಿಲು ತೆರೆಯುತ್ತಾನೆ ಮತ್ತು ಬಾತ್ರೂಮ್ಗೆ ನುಗ್ಗಿ ಒಳಗೆ ಬಾಗಿಲು ಮುಚ್ಚಿಕೊಳ್ಳುತ್ತಾನೆ. ಗಹನ ತನ್ನ ಕೋಣೆಯಲ್ಲಿ ಕುಳಿತಿದ್ದಳು. ಎಲ್ಲವೂ ಸರಿಯಾಯಿತೆಂದು ಮತ್ತು ವರ್ಷಾಗಿ ಅವಳ ಜೀವನದಲ್ಲಿ ಎಲ್ಲವೂ ಸಿಕ್ಕಿತೆಂದು ಅವಳು ಸಂತೋಷವಾಗಿದ್ದಳು. ಗಹನ ಸಂತೋಷದಿಂದ ಪಿಸುಗುಡುತ್ತಾ, ಕೊನೆಗೂ ಎಲ್ಲರಿಗೂ ಅವರ ಪ್ರೀತಿ ಸಿಕ್ಕಿತು. ಅತ್ತಿಗೆಗೆ ಅಣ್ಣನ ಪ್ರೀತಿ ಮತ್ತು ವರ್ಷಾಗೆ ರಾಘವನ ಪ್ರೀತಿ. ಆದರೆ ನನಗೆ ನನ್ನ ಪ್ರೀತಿ ಯಾವಾಗ ಸಿಗುತ್ತದೋ ಗೊತ್ತಿಲ್ಲ. ಅವಿನಾಶ್ ನನ್ನ ಪ್ರೀತಿಯನ್ನು ಯಾವಾಗ ಅರ್ಥ ಮಾಡಿಕೊಳ್ಳುತ್ತಾನೋ ಎನ್ನುತ್ತಾಳೆ. ವಾಸ್ತವವಾಗಿ ಗಹನ ಅವಿನಾಶ್ನ ಪ್ರೀತಿಯಲ್ಲಿ ಬಿದ್ದಿದ್ದಳು ಮತ್ತು ಅವಳು ತನ್ನ ಪ್ರೀತಿಯನ್ನು ಅವನ ಮುಂದೆ ವ್ಯಕ್ತಪಡಿಸಿದ್ದಳು. ಆದರೆ ಅವಿನಾಶ್, ನನ್ನ ಸ್ಥಾನ ನಿನ್ನ ಮುಂದೆ ಏನೂ ಅಲ್ಲ. ನೀನು ವಿರಾಟ್ ಸೂರ್ಯವಂಶಿಯ ಏಕೈಕ ಸಹೋದರಿ ಮತ್ತು ನಾನು ಅವರ ಕಚೇರಿಯಲ್ಲಿ ಕೆಲಸ ಮಾಡುವ ಸಾಮಾನ್ಯ ನೌಕರ. ನಮ್ಮಿಬ್ಬರಿಗೂ ಯಾವುದೇ ಹೊಂದಾಣಿಕೆ ಇಲ್ಲ ಗಹನ. ಇಂದಿನಿಂದ ನನ್ನನ್ನು ಭೇಟಿಯಾಗದಿರುವುದು ಉತ್ತಮ. ನನಗೆ ನನ್ನ ಸ್ವಾಭಿಮಾನ ಬಹಳ ಮುಖ್ಯ. ಅದನ್ನು ನಾನು ಯಾವುದೇ ಬೆಲೆಗೆ ಕಳೆದುಕೊಳ್ಳಲು ಬಯಸುವುದಿಲ್ಲ. ನೀನು ಅರ್ಥ ಮಾಡಿಕೊಳ್ಳುತ್ತೀಯೆಂದು ಭಾವಿಸುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾನೆ. ಗಹನ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವನು ಹೋಗುವುದನ್ನು ನೋಡುತ್ತಾ ನಿಂತು ಬಿಡುತ್ತಾಳೆ. ಅವಿನಾಶ್ನ ಕಣ್ಣುಗಳು ಕೂಡ ಒದ್ದೆಯಾಗಿದ್ದವು. ಅವನು ಕೂಡ ಅವಳನ್ನು ಪ್ರೀತಿಸುತ್ತಿದ್ದನು. ಆದರೆ ಅವಳ ಮುಂದೆ ಅವನ ಸ್ಥಾನ ಏನೂ ಇರಲಿಲ್ಲ. ಗಹನ ಅವನಿಗೆ ಎಷ್ಟು ಫೋನ್ ಮಾಡಿದರೂ ಅವಿನಾಶ್ ಅವಳ ಫೋನ್ ಎತ್ತುವುದನ್ನು ನಿಲ್ಲಿಸಿದನು ಮತ್ತು ಅವನು ಕೆಲವು ದಿನಗಳ ಕಾಲ ತನ್ನ ಮನೆಗೆ ಹೋದನು. ಅವಿನಾಶ್ ತನ್ನ ಮನೆಗೆ ಹೋಗಿದ್ದಾನೆ ಎಂದು ರೀಮಾ ಗಹನಾಗೆ ತಿಳಿಸಿದ್ದಳು. ಕೆಲವು ದಿನಗಳಲ್ಲಿ ಹಿಂತಿರುಗುತ್ತಾನೆ. ತುಂಬ ದಿನಗಳಾಗಿದ್ದವು. ಅವಿನಾಶ್ನಿಂದ ಫೋನ್ ಬಂದಿರಲಿಲ್ಲ ಮತ್ತು ಅವನು ಸ್ವತಃ ಬಂದಿರಲಿಲ್ಲ. ಇದನ್ನೇ ಯೋಚಿಸಿ ಗಹನ ದುಃಖಿತಳಾಗಿದ್ದಳು. ಅವಳು ರೀಮಾಳಿಗೆ ಫೋನ್ ಮಾಡುತ್ತಾಳೆ. 1-2 ರಿಂಗ್ ಆದ ನಂತರ ರೀಮಾ ಫೋನ್ ಎತ್ತುತ್ತಾ, ಗುಡ್ ಮಾರ್ನಿಂಗ್ ನನ್ನ ಬಾವಿ ಅತ್ತಿಗೆ ಎನ್ನುತ್ತಾಳೆ. ನಾನು ಎಷ್ಟೋ ದಿನಗಳಿಂದ ನಿನ್ನ ಅತ್ತಿಗೆಯಾಗಲು ರೆಡಿಯಾಗಿದ್ದೇನೆ. ಆದರೆ ನಿನ್ನ ಆ ಮುಂಗೋಪದ ಅಣ್ಣ ಒಪ್ಪಿದರೆ ತಾನೆ. ಅವನು ನೇರವಾಗಿ ಮಾತನಾಡುವುದೇ ಇಲ್ಲ ಮತ್ತು ಎಲ್ಲಿ ಹೋಗಿ ಅಡಗಿಕೊಂಡಿದ್ದಾನೋ.
ಗೊತ್ತಿಲ್ಲ ಎಂದು ಗಹನ ಹೇಳುತ್ತಾಳೆ. ಇದನ್ನು ಕೇಳಿ ರೇಮಾಳಿಗೆ ನಗು ಬರುತ್ತದೆ. ಹಾಗಾದರೆ ಒಂದು ಒಳ್ಳೆಯ ಸುದ್ದಿ ಕೊಡಲ, ಅವಿನಾಶ್ ಅಣ್ಣ ಇಂದು ವಾಪಸ್ ಬರುತ್ತಿದ್ದಾರೆ, ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ತಲುಪಬಹುದು ಎಂದು ರೀಮಾ ಹೇಳುತ್ತಾಳೆ. ಇದನ್ನು ಕೇಳಿದ ತಕ್ಷಣ ಗಹನ ಸಂತೋಷದಿಂದ ಜಿಗಿಯುತ್ತಾಳೆ. ನೀನು ನಿಜ ಹೇಳುತ್ತಿದ್ದೀಯಾ ಎಂದು ಕೇಳುತ್ತಾಳೆ. ಅರೆ ಹೌದು ಕಣೆ, ಅವರ ಫೋನ್ ಬಂದಿತ್ತು, ಸರಿ ನಾನು ಆಮೇಲೆ ಮಾತನಾಡುತ್ತೇನೆ ಎಂದು ಹೇಳುತ್ತಾಳೆ. ಗಹನ ಫೋನ್ ಕಟ್ಟು ಮಾಡಿದ ನಂತರ ಈಗ ಎಲ್ಲಿಗೆ ಓಡಿ ಹೋಗುತ್ತೀಯಾ ಅಂದುಕೊಳ್ಳುತ್ತಾಳೆ. ಅಷ್ಟರಲ್ಲಿ ಒಬ್ಬ ಸೇವಕ ಅವಳನ್ನು ಕರೆಯಲು ಬರುತ್ತಾನೆ. ನಿಮ್ಮನ್ನು ಉಪಹಾರಕ್ಕೆ ಕರೆಯುತ್ತಿದ್ದಾರೆ ಎಂದು ಹೇಳುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಎಲ್ಲರೂ ಉಪಹಾರಕ್ಕೆ ಬರುತ್ತಾರೆ. ವಿರಾಟ್ ಮತ್ತು ಕಾವ್ಯ ಕೂಡ ಬಂದಿದ್ದರು. ತಿಳಿ ಹಳದಿ ಬಣ್ಣದ ಶೂಟ್ನಲ್ಲಿ ಕಾವ್ಯ ತುಂಬ ಮುದ್ದಾಗಿ ಕಾಣುತ್ತಿದ್ದಳು. ವಿರಾಟ್ನ ಪ್ರೀತಿಯ ಪರಿಣಾಮ ಅವಳ ಮುಖದ ಮೇಲೆ ಕಾಣುತ್ತಿತ್ತು. ಅವಳ ಮುಖ ಹೊಳೆಯುತ್ತಿತ್ತು. ಇಡೀ ಕುಟುಂಬ ಒಟ್ಟಿಗೆ ಇತ್ತು. ಭೂಪೇಂದ್ರರವರು ನನಗೆ ನಿಮ್ಮೆಲ್ಲರೊಂದಿಗೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಿದೆ ಎಂದು ಹೇಳುತ್ತಾರೆ. ಉಷಾರವರು ಹೇಳಿ ಮಾವ ಎನ್ನುತ್ತಾರೆ. ವಿಷಯ ಏನಪ್ಪಾ ಅಂದ್ರೆ ಗಹನಗೆ ಬಹಳ ಒಳ್ಳೆಯ ಮನೆಯಿಂದ ಸಂಬಂಧ ಬಂದಿದೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ತಕ್ಷಣ ಊಟ ಮಾಡುತ್ತಿದ್ದ ಗಹನಾಳ ಕೈಗಳು ನಿಂತು ಬಿಡುತ್ತವೆ. ಅವಳ ಹೃದಯದಲ್ಲಿ ಒಂದು ನೋವು ಉಂಟಾಗುತ್ತದೆ. ಅವಳ ಕಣ್ಣುಗಳು ಮಿಂಚುತ್ತವೆ. ಅವಳು ಒಮ್ಮೆಯೂ ತನ್ನ ದೃಷ್ಟಿಯನ್ನು ಮೇಲಕ್ಕೆತ್ತಿ ನೋಡುವುದಿಲ್ಲ. ಇದು ಬಹಳ ಒಳ್ಳೆಯ ವಿಷಯ. ಹುಡುಗ ಯಾರು ಎಂದು ವಿರಾಟ್ ಕೇಳುತ್ತಾನೆ. ನನ್ನ ಸ್ನೇಹಿತನ ಮೊಮ್ಮಗ, ಬಹಳ ದೊಡ್ಡ ಬಿಸಿನೆಸ್ ಮ್ಯಾನ್ ಅಜಯ್. ಇಡೀ ಕುಟುಂಬ ಬಹಳ ಒಳ್ಳೆಯದು. ನನ್ನ ಕಡೆಯಿಂದ ಎಲ್ಲವೂ ನಿರ್ಧಾರವಾಗಿದೆ. ಉಳಿದಂತೆ ನೀವೆಲ್ಲರೂ ಒಮ್ಮೆ ಭೇಟಿಯಾಗಿ, ಅದಕ್ಕಾಗಿಯೇ ಇಂದು ಸಂಜೆ ನಾನು ಅವರೆಲ್ಲರನ್ನೂ ಮನೆಗೆ ಕರೆದಿದ್ದೇನೆ ಎಂದು ಹೇಳುತ್ತಾರೆ. ಗಹನಾಳಿಗೆ ಅಲ್ಲಿ ನಿಲ್ಲುವುದು ಕಷ್ಟವಾಯಿತು. ನನ್ನದಾಯಿತು ಎಂದು ಹೇಳಿ ಅವಳು ವೇಗವಾಗಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಕಾವ್ಯಳಿಗೆ ಖಂಡಿತ ಏನೋ ವಿಷಯವಿದೆ ಎಂದು ಅರ್ಥವಾಗುತ್ತದೆ. ತಾತ, ಒಮ್ಮೆ ಗಹನಾಳನ್ನು ಕೇಳಿ, ಅವಳು ಹೀಗೆ ಹೇಳುತ್ತಿದ್ದಳು ಎಂದು ಕಾವ್ಯ ಹೇಳುತ್ತಿರಬೇಕಾದರೆ ಭೂಪೇಂದ್ರರವರು ಅವಳನ್ನು ಮಧ್ಯದಲ್ಲಿ ಸುಮ್ಮನಾಗಿಸುತ್ತಾ, ಈ ಮನೆಯ ಎಲ್ಲ ನಿರ್ಧಾರಗಳನ್ನು ನಾನು ತೆಗೆದುಕೊಳ್ಳುತ್ತೇನೆ ಮಗಳೇ, ಮತ್ತು ಅವೆಲ್ಲವನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು ಎಂದು ಹೇಳುತ್ತಾರೆ. ಕ್ಷಮಿಸಿ ತಾತ, ಇದನ್ನು ನಿರ್ಧಾರ ತೆಗೆದುಕೊಳ್ಳುವುದು ಎನ್ನಲ್ಲ, ಹೇರುವುದು ಎನ್ನುತ್ತಾರೆ. ಕಾವ್ಯ ಹೆದರದೆ ತನ್ನ ಮಾತನ್ನು ಹೇಳುತ್ತಾಳೆ. ಎಲ್ಲರೂ ಅವಳ ಕಡೆಗೆ ಆಶ್ಚರ್ಯದಿಂದ ನೋಡುತ್ತಾರೆ. ವಿರಾಟ್ ಕೂಡ. ಒಂದೆಡೆ ಮನೆಯಲ್ಲಿ ಮದುವೆಯ ತಯಾರಿಗಳು ನಡೆಯುತ್ತಿದ್ದವು. ಇನ್ನೊಂದೆಡೆ ವಿವೇಕ್ ಇಂಡಿಯಾಗೆ ತಲುಪಿದ್ದನು. ಈ ಸಮಯದಲ್ಲಿ ಅವನು ವಿಮಾನ ನಿಲ್ದಾಣದಲ್ಲಿದ್ದನು. ಇಂಡಿಯಾಗೆ ಬಂದ ತಕ್ಷಣ ಅವನ ಗತಕಾಲ ಮತ್ತು ಆ ಗತಕಾಲಕ್ಕೆ ಸಂಬಂಧಿಸಿದ ನೂರಾರು ನೆನಪುಗಳು ಅವನ ಮೇಲೆ ಪ್ರಾಬಲ್ಯ ಸಾಧಿಸಲು ಪ್ರಾರಂಭಿಸಿದವು. ಅವನು ಕಳವಳಗೊಂಡನು. ಅವನು ಎಲ್ಲರನ್ನೂ ಹೇಗೆ ಎದುರಿಸುತ್ತಾನೆಂದು, ವಿಶೇಷವಾಗಿ ಕಾವ್ಯಳನ್ನು. ವಿವೇಕ್ ಏನು ಯೋಚಿಸಿದ್ದಾನೆ? ಈಗ ಇಷ್ಟು ದೂರ ಬಂದು ನೀನು ಹಿಂದೆ ಸರಿಯಲು ಸಾಧ್ಯವಿಲ್ಲ. ನಾನು ಯಾವುದೇ ಬೆಲೆ ತೆತ್ತಾದರೂ ಕಾವ್ಯಳ ಕ್ಷಮೆ ಕೇಳಬೇಕು. ಒಂದು ಕೆಲಸ ಮಾಡುತ್ತೇನೆ, ಮೊದಲು ಅವಳ ಮನೆಗೆ ಹೋಗುತ್ತೇನೆ ಅಂದುಕೊಂಡು ಅವನು ಹೊರಗೆ ಹೋಗಿ ಟ್ಯಾಕ್ಸಿಯಲ್ಲಿ ಕುಳಿತು ಕಾವ್ಯಳ ಮನೆ ಕಡೆಗೆ ಹೊರಡುತ್ತಾನೆ. ಮುಂದುವರಿಯುವುದು.